ಇನ್ನು ಗನ್ಗಾಗಿ ನಟ ದರ್ಶನ್ ಕಾನೂನು ಸಮರವನ್ನು ಮುಂದುವರಿಸಿದ್ದಾರೆ. ಗನ್ ಲೈಸೆನ್ಸ್ ರದ್ದನ್ನು ಪ್ರಶ್ನಿಸಿ ನಾಳೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಟ ದರ್ಶನ್ ನಾಳೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಟ ದರ್ಶನ್ ಈ ಹಿಂದೆ ಕೂಡ ಆ ಗನ್ಗೋಸ್ಕರ ಸಾಕಷ್ಟು ಕಾನೂನು ಸಮರವನ್ನು ಮಾಡಿದ್ರು. ಆ ಒಂದು ವಿಚಾರಣೆ ಕೂಡ ಮುಂದೂಡ್ತಾನೆ ಇದೆ ಕೋರ್ಟು. ನಾಳೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಯಾಕಂದರೆ ಗನ್ ಲೈಸೆನ್ಸ್ ತಾತ್ಕಾಲಿಕ ರದ್ದುಪಡಿಸಿದೆ ಸೆಷನ್ಸ್ ಕೋರ್ಟ್. ಹೈಕೋರ್ಟ್ನಲ್ಲಿ ಕಾನೂನು ಸಮರಕ್ಕೆ ಮುಂದಾಗ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ ನಟ ದರ್ಶನ್. ಯಾಕಂದರೆ ಹೇಳಿಕೆಯಲ್ಲಿ ನಟ ದರ್ಶನ್ ಒಬ್ಬರು ಸೆಲೆಬ್ರಿಟಿ. ಯಾಕಂದರೆ ಅವರ ಒಂದು ರಕ್ಷಣೆಗೋಸ್ಕರ ಗನ್ ಬೇಕಾಗುತ್ತೆ. ಯಾಕಂದರೆ ಸೆಲೆಬ್ರಿಟಿಗಳ ಮೇಲೆ ಸಹಜವಾಗಿ ಇರ್ತದೆ. ಆದರೆ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ನಟ ದರ್ಶನ್ ಅದಾದಮೇಲೆ ಒಂದಿಷ್ಟು 38-40 ಲಕ್ಷ ರೂಪಾಯಿ ದುಡ್ಡು ಕೂಡ ಸೀಸ್ ಆಯಿತು. ಅದಾದಮೇಲೆ ಅವರ ಪರ್ಸ್ನಲ್ ಗನ್ ಏನಿತ್ತಲ್ಲ ಆ ಗನ್ ಕೂಡ ಈಗಾಗಲೇ ಸೀಸ್ ಆಗಿದೆ. ಆ ಗನ್ನು ಮತ್ತು 40 ಲಕ್ಷ ಅದೇನೋ ಕ್ಯಾಶ್ ಇತ್ತಲ್ಲ ಅದನ್ನು ಕೂಡ ನನಗೆ ವಾಪಸ್ ಕೊಡಿ ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ರು. ಅಂದರೆ ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ರು. ಆ ಕೋರ್ಟ್ ತೀರ್ಪು ಏನು ಬಂದಿದೆ ಅಂದರೆ ಕೋರ್ಟ್ ತೀರ್ಪನ್ನು ಮುಂದೂಡ್ತಾ ಇದೆ, ರದ್ದುಪಡಿಸಿಲ್ಲ. ಆದರೆ ಇದು ಡಿಲೇ ಆಗ್ತಾ ಇದೆಯಲ್ಲ, ಹಾಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ, ಈಗ ಹೋಗ್ತಾ ಇದ್ದಾರೆ.